ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಟ್ವಿಸ್ಟ್, ಕಿಂಕ್ಸ್ ಮತ್ತು ಮಿನಿಮಮ್ ಬೆಂಡ್ ರೇಡಿಯಸ್ಗಾಗಿ ಹೈಡ್ರಾಲಿಕ್ ಹೋಸ್ಗಳನ್ನು ಮತ್ತು ಟ್ಯೂಬ್ಗಳನ್ನು ಪರಿಶೀಲಿಸುತ್ತೇವೆ. ಟ್ಯೂಬ್ನ ಗಾತ್ರದಲ್ಲಿ ಬದಲಾವಣೆ, ಹರಿವಿನ ದಿಕ್ಕಿನಲ್ಲಿ ಬದಲಾವಣೆ, ಹರಿವಿನ ನಿರ್ಬಂಧ ಇತ್ಯಾದಿಗಳಂತಹ ಹಲವಾರು ಇತರ ಉದ್ದೇಶಗಳನ್ನು ಸಹ ಪೂರೈಸುತ್ತವೆ. ಕನೆಕ್ಟರ್ಗಳನ್ನು ವಿವಿಧ ನಿಯತಾಂಕಗಳ ಪ್ರಕಾರ ಗುಂಪು ಮಾಡಬಹುದು. ಸೀಲಿಂಗ್ ವಿನ್ಯಾಸದ ಪ್ರಕಾರ, ಆಕಾರ, ಗಾತ್ರ ಮತ್ತು ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಸರಿಯಾದ ರೀತಿಯ ಕನೆಕ್ಟರಿನ ಆಯ್ಕೆ ವಿವಿಧ ಅಂಶಗಳ ಮೇಲೆ ಅವಲಂಬಿತವಾಗುತ್ತದೆ. ಕೆಲಸದ ಒತ್ತಡ, ಅಸೆಂಬ್ಲಿ ಮತ್ತು ಡಿಸೆಂಬ್ಲಿ ಆವರ್ತನ, ಸರ್ಕ್ಯೂಟ್ ಅಲ್ಲಿ ಕಂಪನ ಅಥವಾ ಅಪಘಾತ ಮಟ್ಟ, ಕೆಲಸದ ಪ್ರದೇಶ. ಇದರಲ್ಲಿ ಪೈಪ್ ಅನ್ನು ಭುಗಿಲೈದಿದ್ದ ಮತ್ತು ಸೂಕ್ತವಾದ ಕನೆಕ್ಟರ್ಗಳ ಅಳವಡಿಸಲಾಗಿದೆ. ಓ-ರಿಂಗ್ ಕಂಪ್ರೆಷನ್ ಫಿಟ್ಟಿಂಗ್. ಈ ಪ್ರಕಾರದಲ್ಲಿ ಓ-ರಿಂಗ್ ಪೈಪ್ ಹೊರಗಿನ ವಾಸನವನ್ನು ಮುಚ್ಚುತ್ತದೆ. ಸ್ಪ್ಲಿಟ್ ರಿಂಗ್ ಪೈಪ್ ಅನ್ನು ಸ್ಥಾನದಲ್ಲಿ ಹಿಡಿಕಟ್ಟು ಮಾಡುತ್ತದೆ. ಸ್ಲೀವ್ ಕಂಪ್ರೆಷನ್ ಫಿಟ್ಟಿಂಗ್. ಇದರಲ್ಲಿ ಪೈಪ್ ರಚನೆಯಾಗುತ್ತದೆ ಮತ್ತು ಕುತ್ತಿಗೆಯು ತೋಳಿನ ಜೊತೆಗೆ ತೈಲದ ಮಾರ್ಗವನ್ನು ಮುಚ್ಚುತ್ತದೆ. ಫೆರ್ರೂಲ್ ಕಂಪ್ರೆಷನ್ ಫಿಟ್ಟಿಂಗ್. ಇದರಲ್ಲಿ ಫೆರ್ರೂಲ್ ವಿಶೇಷ ವಿನ್ಯಾಸವನ್ನು ಹೊಂದಿದೆ. ಫೆರ್ರೂಲ್ ಶಾಶ್ವತ ಮುದ್ರೆಯನ್ನು ರೂಪಿಸಲು ಕೊಳವೆಯೊಳಗೆ ಕಚ್ಚುತ್ತದೆ. ಸ್ಟ್ರೈಟ್ ಕನೆಕ್ಟರ್. ದೇಹಕ್ಕೆ ಲಂಬವಾಗಿರುವ ಟ್ಯೂಬ್ ಅನ್ನು ಸಂಪರ್ಕಿಸಲು ಎಲ್ಬೋ ಕನೆಕ್ಟರ್. ಟ್ಯೂಬ್ ತುದಿಯನ್ನು ಸಂಪರ್ಕಿಸಲು ಹೈಡ್ರಾಲಿಕ್ಸ್ ಅಂಶಗಳ ದೇಹಕ್ಕೆ ಸಮಾನಾಂತರವಾಗಿ ಬಂಜೋ ಕನೆಕ್ಟರ್. ಬಂಜೋ ಕನೆಕ್ಟರ್ ಮೊಣಕೈಯನ್ನು ಹೋಲುತ್ತದೆ, ಆದರೆ ಪೋರ್ಟರ್ ಅಕ್ಷದೊಂದಿಗೆ 360 ಡಿಗ್ರಿಗಳನ್ನು ತಿರುಗಿಸುವ ನಮ್ಯತೆಯನ್ನು ಹೊಂದಿದೆ. ಇದು ಹೈಡ್ರಾಲಿಕ್ ಅಂಶಗಳೊಂದಿಗೆ ಪೈಪ್ ಅನ್ನು ಸುಲಭವಾಗಿ ಇರಿಸಲು ಸಹಾಯ ಮಾಡುತ್ತದೆ. ಫ್ಲಾಂಜ್ ಕನೆಕ್ಷನ್. ದೊಡ್ಡ ಗಾತ್ರದ ಕವಾಟುಗಳ ಥ್ರೆಡ್ ಪೋರ್ಟ್ಗಳನ್ನು ಹೊಂದಿಲ್ಲ. ಅವರು ಬಂದಿರಿನಂತೆ ರಂಧ್ರವನ್ನು ಮಾತ್ರ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಫ್ಲಾಂಜ್ ಅನ್ನು ದೇಹದ ಮೇಲೆ ಜೋಡಿಸಲಾಗುತ್ತದೆ ಮತ್ತು ಕನೆಕ್ಟರ್ ಅನ್ನು ಫ್ಲಾಂಜ್ ನಲ್ಲಿ ಜೋಡಿಸಲಾಗುತ್ತದೆ. ಇದನ್ನು ಫ್ಲಶ್ ಆರೋಹಣ ಎಂದು ಕರೆಯುತ್ತಾರೆ. ಪ್ಲಗ್. ಹೈಡ್ರಾಲಿಕ್ಸ್ ಅಂಶದ ಯಾವುದೇ ಪೋರ್ಟರ್ ಅನ್ನು ನಿರ್ಬಂಧಿಸಲು ಪ್ಲಗ್ ಅನ್ನು ಬಳಸಲಾಗುತ್ತದೆ. ಟ್ಯೂಬ್ ತುದಿಯಲ್ಲಿ ಮತ್ತೊಂದು ಟ್ಯೂಬ್ ಅತ್ಯಂತಕ್ಕೆ ಸಂಪರ್ಕಿಸಲು ಟಿ ಕನೆಕ್ಟರ್. ಜಂಕ್ಷನ್ 3 ಪೈಪ್ ತುದಿಗಳನ್ನು ಸಂಪರ್ಕಿಸಲು ಬಳಸಲಾಗುತ್ತದೆ. 4-ವೇ ಕನೆಕ್ಟರ್. ಒಂದು ನಲ್ಲಿ 4 ಪೈಪ್ ತುದಿಗಳನ್ನು ಸಂಪರ್ಕಿಸಿ ಜಂಕ್ಷನ್. ರೆಡ್ಯೂಸರ್. ವಿಭಿನ್ನ ಗಾತ್ರದ 2 ಪೈಪ್ ತುದಿಗಳನ್ನು ಸಂಪರ್ಕಿಸಿ. ಜೀವನವು ಫಿಟ್ಟಿಂಗ್ ಅನ್ನು ಹೀಗೆ ವಿನ್ಯಾಸಗೊಳಿಸಲಾಗುತ್ತದೆ ಮತ್ತು ಸ್ಥಾಪಿಸಲಾಗಿದೆ ಎಂಬುದರ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ. ಕಟ್ಟುನಿಟ್ಟಾದ ಸಂಪರ್ಕಗಳ ಸಂದರ್ಭದಲ್ಲಿ ಈ ಕೆಳಗಿನವುಗಳನ್ನು ಗಮನಿಸಬೇಕು. ಭಾಗದ ಮೊಳೆಗಳಲ್ಲಿ ಯಾವುದೇ ಫ್ಲಾಟ್ಗಳು ಅಥವಾ ಸುಕ್ಕುಗಳನ್ನು ಹೊಂದಿದ ರೀತಿಯಲ್ಲಿ ಟ್ಯೂಬ್ಗಳನ್ನು ಬಾಗಿಸಬೇಕು. ಟ್ಯೂಬ್ಗಳನ್ನು ಸ್ಟ್ರಿಂಗ್ ಬಾಗುವುದು ಅಥವಾ ಹಾನಿಯಾಗದಂತೆ ಟ್ಯೂಬ್ಗಳನ್ನು ಸ್ಥಾಪಿಸಬೇಕು ಮತ್ತು ತೆಗೆದು ಹಾಕಬೇಕು. ಮೀಟರ್ಗಿಂತಲೂ ಹೆಚ್ಚು ಉದ್ದದ ಉದ್ದಕ್ಕೂ ಟ್ಯೂಬ್ಗಳಿಗೆ ಬೆಂಬಲ. ಕನಿಷ್ಠ ಸಂಖ್ಯೆಯ ಕನೆಕ್ಟರ್ಗಳನ್ನು ಬಳಸಿ. ಕೊಳವೆಗಳಲ್ಲಿ ಕನಿಷ್ಠ ಸಂಖ್ಯೆಯ ಬಾಗುವಿಕೆಯನ್ನು ಬಳಸಿ. ಫಿಕ್ಸಿಂಗ್ ಮತ್ತು ನಿರ್ವಹಣೆ ಸುಲಭವಾಗಿಸಲು ಪೈಪ್ ಲೈನ್ಗಳನ್ನು ಅಚ್ಚುಕಟ್ಟಾಗಿ ಮತ್ತು ನೇರವಾಗಿ ವಿನ್ಯಾಸಗೊಳಿಸಿ. ಸರ್ಕ್ಯೂಟಿಯ ಕೆಲಸದ ಒತ್ತಡದ ಪ್ರಕಾರ ಟ್ಯೂಬ್ಗಳು ಮತ್ತು ಕನೆಕ್ಟರ್ಗಳ ಬಳಸಿ. ಸ್ಪಷ್ಟವಾದ ತೈಲ ಸೋರಿಕೆಯನ್ನು ಕಡಿತಗೊಳಿಸಲು ಸಾಧ್ಯವಾಗುವಂತೆ ಚಿಪ್ಸ್, ಧೂಳು ಇತ್ಯಾದಿಗಳಿಂದ ಟ್ಯೂಬ್ಗಳನ್ನು ಸ್ವಚ್ಛವಾಗಿ ಮತ್ತು ಸ್ಪಷ್ಟವಾಗಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹೊಂದಿಕೊಳ್ಳುವ, ಮೆದುಗೊಳ್ಳುವ
ಸಂಪರ್ಕಗಳನ್ನು ಬಳಸುವಾಗ ಗಮನಿಸಬೇಕಾದ ಅಂಶಗಳು. ಹೊಂದಿಕೊಳ್ಳಲು ಮೆತು ನಿರ್ನಾಳಗಳು ದುಬಾರಿಯಾಗಿದೆ. ಅವುಗಳ ಬಳಕೆಯನ್ನು ಸಮರ್ಥಿಸಬೇಕು. ಒತ್ತಡಕ್ಕೆ ಒಳಗಾಗದೆ ಮೆದುಗೊಳ್ಳುವೆ ಉದ್ದದಲ್ಲಿ +2% ರಿಂದ +4% ರವರೆಗೆ ಬದಲಾಗುತ್ತದೆ ಎಂಬುದನ್ನು ನೆನಪಿಡಿ. ತಿರುಚಿದ ಮೆದುಗೊಳ್ಳುವಿಗೆ ಹೆಚ್ಚಿನ ಆಪರೇಟಿಂಗ್ ಒತ್ತಡವನ್ನು ಅನ್ವಯಿಸಿದರೆ ಮೆದುಗೊಳ್ಳುವೆ ವಿಫಲವಾಗಬಹುದು ಅಥವಾ ಲಗೂತಿಸುವ ಕಾಯಿ ಸಡಿಲವಾಗುತ್ತದೆ. ರೇಖೆಯ ಕುಸಿತ ಮತ್ತು ಹರಿವಿನ ನಿರ್ಬಂಧವನ್ನು ತಪ್ಪಿಸಲು ಮೆದುಗೊಳ್ಳುವೆ ಬೆಂಡ್ ತ್ರಿಜ್ಯವನ್ನು ಸಾಧ್ಯವಾದಷ್ಟು ದೊಡ್ಡದಾಗಿ ಇರಿಸಿ. ಮೆದುಗೊಳ್ಳುವೆ ರೇಖೆಗಳು ಹ್ಯಾಟ್ ಎಕ್ಸಾಕ್ಟ್ ಮ್ಯಾನಿಪ್ಯುಲೇಟ್ ಹತ್ತಿರ ಹಾದು ಹೋದಾಗ ಫೇರ್ ಪ್ರೂಫ್ ಬೂತ್ ಅಥವಾ ಮೆಟಲ್ ವ್ಯಾಫಲ್ ಮೂಲಕ ಮೆದುಗೊಳ್ಳುವೆಯನ್ನು ರಕ್ಷಿಸಿ. ತ್ವರಿತ ತಪಾಸಣೆ ಮತ್ತು ನಿರ್ವಹಣೆಗಾಗಿ ಸುಲಭವಾದ ಸ್ವಚ್ಛವಾದ ಅನುಸ್ಥಾಪನೆಯನ್ನು ಖಚಿತಪಡಿಸಿಕೊಳ್ಳಲು ಮೊಣಕೈಗಳ ಮತ್ತು ಅಡ್ಯಾಪ್ಟರ್ಗಳನ್ನು ಬಳಸಿ. ಮೆದುಗೊಳ್ಳುವೆ ಜೋಡಣೆಯನ್ನು ಗಣನೀಯ ಬಾಗುವಿಕೆ ಅಥವಾ ಕಂಪನಕ್ಕೆ ಒಳಪಡಿಸಬೇಕಾದರೆ ಲೋಹದ ಮೆದುಗೊಳ್ಳುವೆ ಫಿಟ್ಟಿಂಗ್ಗಳನ್ನು ಹೊಂದಿಕೊಳ್ಳುವ ಭಾಗವಾಗಿಲ್ಲ ಎಂಬುದನ್ನು ನೆನಪಿಡಿ. ಮೆದುಗೊಳ್ಳುವೆ ಸಂಪರ್ಕಗಳೊಂದಿಗಿರುವ ಭಾಗದ ಚಲನೆಯೊಂದಿಗೆ ಅದೇ ಸಮತಲದಲ್ಲಿ ಮೆದುಗೊಳ್ಳುವೆ ಬಾಗಬೇಕು. ಮೆತು ನಿರ್ನಾಳಗಳ ಹಾಟ್ ಚಿಪ್ ಇತ್ಯಾದಿಗಳನ್ನು ಸಂಧಿಸಬಹುದಾದ ಪ್ರದೇಶಗಳಲ್ಲಿ ಟ್ಯೂಬ್ ಅನ್ನು ಮುಚ್ಚಲು ಲೋಹದ ತಂತಿಯ ಜಾಲರಿಯನ್ನು ಬಳಸಿ. ದೃಶ್ಯ 5. ಈಗ ನಾವು ಹೈಡ್ರಾಲಿಕ್ ಮೆದುಗೊಳ್ಳುವೆ ಪರೀಕ್ಷಿಸಲು ಹೇಗೆ ಚರ್ಚಿಸೋಣ. ಹಂತ 1. ಯಾವುದೇ ಬಿರುಕಾಗಿ ಮೆದುಗೊಳ್ಳುವೆಯನ್ನು ದೃಷ್ಟಿಗೋಚರವಾಗಿ ಪರಿಶೀಲಿಸಿ. ಹಂತ 2. ಮೆದುಗೊಳ್ಳುವೆ ಮೇಲೆ ಬೆರಳನ್ನು ಇರಿಸಿ ಮತ್ತು ಮೆದುಗೊಳ್ಳುವೆ ಉದ್ದಕ್ಕೂ ನಿಧಾನವಾಗಿ ಚಲಿಸಿ ಮತ್ತು ಕಿಂಕ್ಸ್ ಮತ್ತು ಟ್ವಿಸ್ಟ್ ಗಳಿಗಾಗಿ ಪರಿಶೀಲಿಸಿ. ಹಂತ 3. ಮೆದುಗೊಳ್ಳುವೆ ವ್ಯಾಸದ ಪ್ರಕಾರ ಬೆಂಡ್ ತ್ರಿಜ್ಯವನ್ನು ಪರಿಶೀಲಿಸಿ. ಹೈಡ್ರಾಲಿಕ್ ಪೈಪ್ ಅನ್ನು ಪರಿಶೀಲಿಸಲಾಗುತ್ತದೆ. ಹಂತ 1. ಯಾವುದೇ ಬಿರುಕು ಅಥವಾ ಹಾನಿಗಾಗಿ ಪೈಪ್ ಅನ್ನು ದೃಷ್ಟಿಗೋಚರವಾಗಿ ಪರಿಶೀಲಿಸಿ. ಹಂತ 2. ಕಿಂಗ್ ಸ್ಲಾಟ್ ಮತ್ತು ಟ್ವಿಸ್ಟ್ಗಾಗಿ ಪೈಪ್ಗಳನ್ನು ದೃಷ್ಟಿಗೋಚರವಾಗಿ ಪರಿಶೀಲಿಸಿ. ಹಂತ 3. ಪೈಪ್ ವ್ಯಾಸವಾದ ಪ್ರಕಾರ ಬೆಂಡ್ ತ್ರಿಜ್ಯವನ್ನು ಪರಿಶೀಲಿಸಿ. ಹಂತ 4. ಪೈಪ್ನ ಬಾಯಿಯಲ್ಲಿ ಬರ್ಗಾಗಿ ಪರೀಕ್ಷಿಸಿ. ಪೈಪ್ ಫಿಟ್ಟಿಂಗ್ಗಳನ್ನು ಪರಿಶೀಲಿಸಲಾಗುತ್ತದೆ. ಸಮಯ ತೆಗೆದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಒಂದು ಅದ್ಭುತ ದಿನ ಮಾಡಲಾಗಿದೆ. ಈ ವಿಡಿಯೋವನ್ನು ನೋಡಿದ ನಂತರ ಟ್ವಿಸ್ಟ್, ಕಿಂಕ್ಸ್, ಮಿನಿಮಮ್ ಬೆಂಡ್ ರೇಡಿಯಸ್ ಮತ್ತು ಮುಂತಾದವುಗಳಿಗಾಗಿ ಹೈಡ್ರಾಲಿಕ್ ಹೋಸ್, ಪೈಪ್ ಮತ್ತು ಪೈಪ್ ಫಿಟ್ಟಿಂಗ್ಗಳನ್ನು ಪರಿಶೀಲಿಸಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.